ಜನನಿ ಸುದ್ದಿವಾಹಿನಿ ವೀಕ್ಷಕರಿಗೆ ನಮಸ್ಕಾರ. ನಾನು ರಮೇಶ್ ಹೆಗಡೆ ಗುಂಡುಮನೆ. ಕಾಲೇಜು ಹುದ್ದೆ ಸಿಕ್ಕರೂ ಸಾಕು ಎಂದ ಪ್ರಾಥಮಿಕ, ಈತ ಪ್ರತಿಭಾವಂತ ಶಿಕ್ಷಕ. ನಮ್ಮವರು ಸಾಧಕ ಪರಿಚಯ ವಿಶೇಷದೊಂದಿಗೆ ಇಂದಿನ ಸುದ್ದಿಗಳ ಮುನ್ನೋಟ. ಗೋಪೂಜೆ ನಮ್ಮ ಶ್ರದ್ಧೆಯ ಆಚರಣೆ, ಎಲ್ಲರೆಲ್ಲಿಯೂ ಮೂಡಬೇಕಿದೆ ಈ ಭಾವನೆ. ಶಾಸಕ ಹರ್ತಾಳು ಹಾಲಪ್ಪ ಗೋ ಆರತಿ ಬೆಳಗಿ ಮಾಡಿದ ನಿವೇದನೆ. ಸಮ್ಮೇಳನದಲ್ಲಿ ಮೊಳಗಿತು ಯಕ್ಷಗಾನ, ಕನ್ನಡ ಕಲೆಯ ಗಟ್ಟಿಗಾನ. ನಾಡ ಕಲಸೆ ಗೆದ್ದ ಕೆಲ ಸದಸ್ಯರು ಬಿಜೆಪಿಗೆ ವಲಸೆ. ಈತ ಓದಿನ ಪ್ರಮುಖ ಎಲ್ಲ ತರಗತಿಗಳಲ್ಲಿಯೂ ರ್ಯಾಂಕ್ಗಳನ್ನು ಪಡೆದ ಸಾಧಕ. ಪ್ರೌಢಶಾಲೆಯ ಶಿಕ್ಷಕ, ಕಾಲೇಜು ಉಪನ್ಯಾಸಕ ಈ ಹುದ್ದೆಗಳು ಕೈಬೀಸಿ ಕರೆದರೂ ಒಲ್ಲೆ ನಾನಿಲ್ಲೇ ಎಂದು ಪ್ರಾಥಮಿಕ ಶಾಲೆಯನ್ನು ಆಯ್ಕೆ ಮಾಡಿಕೊಂಡ ಪದವೀಧರ ಪ್ರಾಥಮಿಕ ಶಾಲೆಯ ಶಿಕ್ಷಕ. ಕಲೆ, ಸಂಸ್ಕೃತಿ, ಚಿತ್ತಾರ, ಕೈ ಚಳಕಬಲ್ಲ ಅದ್ಭುತ ಕಲಾಕಾರ. ಹೀಗೆ ಅಸಾಧಾರಣ ಪ್ರತಿಭೆ ಇದ್ದರೂ ಎಲೆಯ ಮರೆಯ ಕಾಯಾಗಿ ಉಳಿಯಬೇಕೆನ್ನುವ ಹಂಬಲ ಹೊತ್ತವ. ಅವರೇ ಇಂದಿನ ಸಾಧಕ ಪರಿಚಯ ವಿಶೇಷಕ್ಕೆ ದೊರೆತ ನಮ್ಮವ. ಹೌದು, ಅದರಂತೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಕರ್ತವ್ಯ ಮಾಡುತ್ತಿರುವ ಪದವೀಧರ ಶಿಕ್ಷಕ ರಾಘವೇಂದ್ರ ಟಿ ಬಹುಮುಖ ಪ್ರತಿಭೆ. ಜನಪದ ಕಲಾ ಪ್ರಕಾರದ ಕೋಲಾಟ, ಡೊಳ್ಳು ಕುಣಿತ, ಕಂಸಾಳೆ ಬಲ್ಲವ. ಹಾಡುಗಾರನೂ ಹೌದು. ಕ್ರೀಡೆಯಲ್ಲಿ ಪ್ರಶಸ್ತಿ ಬಾಚಿದವ. ಇನ್ನು ಅದರಂತೆ ಶಾಲೆ ಗಮನಿಸಿದರೆ ಆತನ ಚಿತ್ರಕಲೆಯ ಕೈಚಳಕ ಅರಿವಾಗಲಿದೆ. ಮೂಲತಃ ಸಾಗರ ತಾಲೂಕಿನ ಕಾನ್ಲೆಯ ರಾಘವೇಂದ್ರ, ಕಾನ್ಲೆಯ ತಿಮ್ಮಪ್ಪ ಮತ್ತು ಸುಶೀಲಾ ಅವರ ಪುತ್ರ. ಎಂಎ ಬಿಎಡ್ ಪದವಿ ಪಡೆದ ಇವರು ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಸರ್ಕಾರಿ ಪ್ರೌಢಶಾಲೆ ಕಾನ್ಲೆಗೆ ಪ್ರಥಮ ಸ್ಥಾನ ಪಡೆದವರು. ನಂತರ ದ್ವಿತೀಯ ಪಿಯುಸಿಯಲ್ಲಿಯೂ ಉತ್ತಮ ಫಲಿತಾಂಶ ಪಡೆದ ಇವರು 2013-14 ಪದವಿ ಪರೀಕ್ಷೆಯಲ್ಲಿ ಎಲ್ಬಿ ಕಾಲೇಜಿನಲ್ಲಿ ಕಲಾ ವಿಭಾಗದ ಆಂಗ್ಲ ಮಾಧ್ಯಮದಲ್ಲಿ ಪ್ರಥಮ ರ್ಯಾಂಕ್ ಪಡೆದವರು. ನಂತರ ಬಿಎಡ್ ಪರೀಕ್ಷೆಯಲ್ಲಿ ಎಂಡಿಎಫ್ ಮಹಾವಿದ್ಯಾಲಯಕ್ಕೆ ಪ್ರಥಮ ಹಾಗೂ ಕುವೆಂಪು ವಿಶ್ವವಿದ್ಯಾಲಯಕ್ಕೆ 5ನೇ ರ್ಯಾಂಕ್ ಪಡೆದವರು. 2016-17ನೇ ಸಾಲಿನಲ್ಲಿ ನಡೆದ ಶಿಕ್ಷಕ ನೇಮಕಾತಿ ಪರೀಕ್ಷೆಯಲ್ಲಿ ಆಂಗ್ಲ ಭಾಷೆ ವಿಷಯದಲ್ಲಿ ಶಿವಮೊಗ್ಗ ಜಿಲ್ಲೆಗೆ ಪ್ರಥಮ ರ್ಯಾಂಕ್ ಪಡೆದು ಪದವೀಧರ ಶಿಕ್ಷಕರಾಗಿ ನೇಮಕಗೊಂಡವರು. ಈ ನಡುವೆ ಪ್ರೌಢಶಾಲಾ ಶಿಕ್ಷಕರ ನೇಮಕಾತಿ ಪರೀಕ್ಷೆಯಲ್ಲಿ ಆಂಗ್ಲ ಭಾಷೆ ವಿಷಯದಲ್ಲಿ ಬೆಂಗಳೂರು ವಿಭಾಗದಲ್ಲಿಯೂ ರ್ಯಾಂಕ್ ಪಡೆದು ದಾವಣಗೆರೆಯಲ್ಲಿ ಹುದ್ದೆ ಕೈಬೀಸಿ ಕರೆದರು. ಪ್ರಾಥಮಿಕ ಶಾಲೆಯ ಶಿಕ್ಷಕರಾಗಿ ತೃಪ್ತಿ ಹೊಂದಿದ್ದು ವಿಶೇಷ. ರಾಜ್ಯ ಸರ್ಕಾರಿ ನೌಕರರ ಕ್ರೀಡಾಕೂಟದಲ್ಲಿ 800 ಮೀಟರ್ ಓಟ, 1500 ಮೀಟರ್ ಓಟ ಹಾಗೂ 400 ಮೀಟರ್ ರಿಲೇ ಸ್ಪರ್ಧೆಯಲ್ಲಿ ರಾಜ್ಯ ಮಟ್ಟಕ್ಕೆ ಆಯ್ಕೆಯಾಗಿ ರಾಜ್ಯ ಮಟ್ಟದ 800 ಮೀಟರ್ ಹಾಗೂ 400 ಮೀಟರ್ ರಿಲೇ ಸ್ಪರ್ಧೆಯಲ್ಲಿ ಪ್ರಥಮ ಸ್ಥಾನ ಪಡೆದು ರಾಷ್ಟ್ರ ಮಟ್ಟದ ಕ್ರೀಡಾಕೂಟಕ್ಕೆ ಆಯ್ಕೆಯಾಗಿ ಸಾಧನೆ ಮಾಡಿದ್ದಾರೆ. ಕಲಾ ಸಿಂಚನ ಸೇರಿದಂತೆ ಸಾಂಸ್ಕೃತಿಕ ವೇದಿಕೆಯಲ್ಲಿ ಹಾಡು, ಜಾನಪದ ಕಲೆಗಳನ್ನು ಪ್ರದರ್ಶಿಸಿ ಪ್ರಶಸ್ತಿ ಪಡೆದವರು. ಚಿತ್ರಕಲೆಯಲ್ಲಿ ಅದ್ಭುತ ಸಾಧನೆಯುಳ್ಳ ಇವರು ಚಿತ್ರಕಲೆ, ಜಾನಪದ ಕಲೆಗಳನ್ನು ತಮ್ಮ ಶಾಲೆಯ ಮಕ್ಕಳಿಗೆ ಧಾರೆ ಎರೆಯುತ್ತಿದ್ದಾರೆ. ಇವರ ಸಾಧನೆ ನಮಗೆ ಹೆಮ್ಮೆ. ಗೋವಿನ ಕುರಿತ ಪೂಜ್ಯ ಭಾವನೆ ಇಂದು ನಿನ್ನೆಯದಲ್ಲ, ಪುರಾಣ ಇತಿಹಾಸ ಕಾಲದಿಂದಲೂ ಇದೆ. ರಾಷ್ಟ್ರಕವಿ ಕುವೆಂಪು ಅವರ ಸಾಹಿತ್ಯದಲ್ಲಿಯೂ ಗೋಹತ್ಯೆಯ ಶಾಪದ ಉಲ್ಲೇಖವಿದೆ ಎಂದು ಶಾಸಕ ಹರ್ತಾಳು ಹಾಲಪ್ಪನವರು ಹೇಳಿದರು. ಸಾಗರ ನಗರ ಬಿಜೆಪಿ ಇಲ್ಲಿನ ಗಿರಿ ಬಾಪಟ್ ಗೋಶಾಲೆಯಲ್ಲಿ ಶನಿವಾರ ಬೆಳಗ್ಗೆ ಏರ್ಪಡಿಸಿದ್ದ ಗೋಪೂಜೆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಗೋ ಆರತಿ ನೆರವೇರಿಸಿ ನಂತರ ಅವರು ಮಾತನಾಡಿದರು. ಗೋಪೂಜೆ ನಮ್ಮ ಆಚರಣೆ, ಈ ಭಾವನೆ ಎಲ್ಲರಲ್ಲಿಯೂ ಮೂಡಬೇಕಿದೆ ಎಂದು ಅವರು ಹೇಳಿದರು. ಗಿರಿ ಬಾಪಟ್ ದಂಪತಿಗಳು, ನಗರ ಸಭಾಧ್ಯಕ್ಷೆ ಮಧುರಾ ಶಿವಾನಂದ್, ಉಪಾಧ್ಯಕ್ಷ ಬಿ ಮಹೇಶ್, ಸಾಗರ ನಗರ ಬಿಜೆಪಿ ಘಟಕದ ಅಧ್ಯಕ್ಷ ಕೆಆರ್ ಗಣೇಶ್ ಪ್ರಸಾದ್, ಕಾರ್ಯದರ್ಶಿ ಸತೀಶ್ ಮೊಗವೇರ ಮತ್ತಿತರರು ಈ ಸಂದರ್ಭದಲ್ಲಿ ಹಾಜರಿದ್ದರು. ಸಾಗರ 10ನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಂಗವಾಗಿ ಕೇಡಲಸರದ ಶ್ರೀ ಮಹಾಗಣಪತಿ ವೀರಾಂಜನೇಯ ಕಲಾ ಪ್ರತಿಷ್ಠಾನದಿಂದ ತಾರಕಾಸುರ ವಧೆ ಯಕ್ಷಗಾನ ಪ್ರದರ್ಶನ ನಡೆಯಿತು. ಈಚೆಗೆ ಮುಗಿದ ಗ್ರಾಮ ಪಂಚಾಯತ್ ಚುನಾವಣೆಯಲ್ಲಿ ಗೆದ್ದ ನಾಡಕಲಸಿ ಗ್ರಾಮ ಪಂಚಾಯತಿಯ ಕೆಲ ಸದಸ್ಯರು ಬಿಜೆಪಿಯ ಅಭಿವೃದ್ಧಿ ಕಾರ್ಯ ಮತ್ತು ಶಾಸಕ ಹರ್ತಾಳು ಹಾಲಪ್ಪನವರ ಕಾರ್ಯಕ್ಷಮತೆಯನ್ನು ಒಪ್ಪಿ ಇಂದು ಬಿಜೆಪಿ ಕಚೇರಿಯಲ್ಲಿ ಅಧಿಕೃತವಾಗಿ ಬಿಜೆಪಿ ಸೇರ್ಪಡೆಗೊಂಡರು. ಶಾಸಕ ಹರ್ತಾಳು ಹಾಲಪ್ಪನವರು ಅವರಿಗೆ ಹಾರ ಹಾಕಿ ಸ್ವಾಗತಿಸಿದರು. ಪಕ್ಷದ ವಿವಿಧ ಹಂತದ ಪ್ರಮುಖರು ಈ ಸಂದರ್ಭದಲ್ಲಿ ಹಾಜರಿದ್ದರು. ನಮಸ್ಕಾರ.